ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 10-17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನದ ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 10-17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನ ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 10-17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನದ ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 10-17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನದ ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು
ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಇನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳ್ಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನ. ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಇನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳ್ಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನ. ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್ ತಡ್ಕೋತಾರ ಅವ್ರ ಮನೆಯವರು ಅಂತ ಅನ್ಸುತ್ತೆ. ಭವಿಷ್ಯದ ಎಂಜಿನಿಯರ್ಗಳ ಕನಸು ನುಚ್ಚು ನೂರು ಆಗಿದೆ. 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ನೋಡಕ್ಕೆ ಆಗಲ್ಲ. ಎದೆ ಎತ್ತರ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೇನು 2 ತಿಂಗಳಲ್ಲಿ ಇಂಜಿನಿಯರ್ಸ್ ಆಗ್ಬಿಡ್ತಾ ಇದ್ರು. ಫೈನಲ್ ಸೆಮಿಸ್ಟರ್ ಬಂದಿರುವಂತವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಕನಸನ್ನ ಪೋಷಿಸಿದ್ದಾರೆ. 16 ವರ್ಷ ಪೋಷಕರು 17 ವರ್ಷ ಮಕ್ಕಳನ್ನ ಪೋಷಿಸಿ ಮನೆ ಕೆಲಸ ಮಾಡಿ ಪಾಪ ಈ ಬಳ್ಳಾರಿ ಮಹಿಳೆಯೊಬ್ಬರು ಮಗನನ್ನ ಸಾಕಿದ್ದಾರೆ. ಆತನ ಭವಿಷ್ಯ ರೂಪಿಸಿದ್ದಾರೆ. ಪ್ರವೀಣ ಅನ್ನುವಂತಹ ಹುಡುಗ, ಆತನನ್ನ ಇಲ್ಲಿ ಹಾಸನದಲ್ಲಿ ಇಂಜಿನಿಯರಿಂಗ್ ಸೇರಿಸಿದ್ರು. ಆದ್ರೆ ತಾಯಿಯ ಕನಸು ಅಷ್ಟೇ ಅಲ್ಲ, ತಾಯಿಯ ಬದುಕೆ ಇವತ್ತು ನುಚ್ಚು ನೂರಾಗಿದೆ. ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ ಇಡೀ ಬದುಕಿನಲ್ಲಿ? ಇನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ ಮಗನನ್ನ ಕಳ್ಕೊಂಡು ಆ ತಾಯಿ ಇನ್ನೇನಾದ್ರೂ ಕನಸು ಕಾಣೋದಕ್ಕೆ ಸಾಧ್ಯನಾ? ಬದುಕು ಸರ್ವನಾಶ ಆಗಿದೆ ಅಂತ ಹೇಳ್ಬೇಕು. ಅಮ್ಮನಿಗೆ ಮನೆ ಕಟ್ಟಿಕೊಡೋ ಕನಸು ಕಂಡಿದ್ದ ಪ್ರವೀಣ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಪಾಪ ಅತ್ಯಂತ ಬಡತನದ. ಈ ಹಾಸನದ ಮೊಸಳೆ ಹೊಸಳ್ಳಿಯ ಘನಘೋರ ದುರಂತದ ಒಂದೊಂದು ದೃಶ್ಯವೂ ಕೂಡ ನೋಡಕ್ಕೆ ಆಗಲ್ಲ, ಅಷ್ಟು ಘನಘೋರ. ಹೆಂಗಪ್ಪ ಅಂತ ಹೆಂಗ್